ಅವಕಾಶ ಸಿಕ್ತು ಅಂತ ಅಸಭ್ಯವಾಗಿ ನಡ್ಕೊಳ್ಳೋಂಥ ವ್ಯಕ್ತಿ ನಾನು ಅಲ್ಲ. ಅಥವಾ ಅಮೂಲ್ಯ ಅಂತ ಹುಡುಗಿ ಜೊತೆ ಒಬ್ಬ ರಾಕ್ಷಸನೇ ಇದ್ರು ಅವಳು ನಿಯತ್ನ ಅಲ್ಲಾಡ್ಸೋದಕ್ಕೆ ಅವನ ಕೈಲೂ ಆಗೋದಿಲ್ಲ. ಇಷ್ಟೆಲ್ಲ ಹೇಳಾದ್ಮೇಲೂ ನೀವು ಯಾರನ್ನೋ ಒಬ್ರನ್ನ ಅಪರಾಧಿ ಅಂತ ಕರೆಯೋದಾದ್ರೆ ಅದು ನಾನು. ತಪ್ಪು ಏನೇ ಆಗಿದ್ರು ಅದು ನನ್ನಿಂದ. ನೀವೇನೇ ಶಿಕ್ಷೆ ಕೊಡೋದಾದ್ರೂ ನನಗೆ ಕೊಡಿ. ಇದರಲ್ಲಿ ಅಮೂಲ್ಯದ ಯಾವ ತಪ್ಪು ಇಲ್ಲ. ದಯವಿಟ್ಟು ಅವಳ ಮೇಲೆ ಕೈ ಮಾಡಬೇಡಿ. ಅಣ್ಣ ಯಾವತ್ತೂ ಯಾರತ್ತೂ ಯಾವುದನ್ನು ಬೇಡ್ಕೊಂಡೋನಲ್ಲ. ಆದ್ರೆ ಇವತ್ತು ಈ ಥರ ಕೇಳ್ಕೊಳ್ತಾ ಇದ್ದಾನೆ ಅಂದರೆ ಅವನ ಮನಸ್ಸಲ್ಲಿ ನಿಜವಾಗ್ಲೂ ಅಮೂಲ್ಯನ ಮೇಲೆ ಪ್ರೀತಿ ಇದೆ ಅನ್ನಿಸ್ತಾ ಇದೆ. ಸಾಕಪ್ಪ, ಇನ್ನೇನು ಹೇಳ್ಬೇಡ. ನನಗೆ ಯಾವ ಮಾತಲ್ಲೂ ಸುಳ್ಳಿಲ್ಲ. ಅಮೂಲ್ಯ ಯಾವ ತಪ್ಪನ್ನು ಮಾಡಿಲ್ಲ. ನಿಜನಪ್ಪ, ತಪ್ಪೆಲ್ಲ ನಮ್ದೆ. ಯಾರಾದರೂ ಏನಾದರೂ ಹೇಳಿದಾಗ ಆದರೆ ನೀನು ನಿಮ್ಮ ಅಪ್ಪನ ಮಗಳು ಅಂತ ಸಾಬೀತು ಮಾಡಿಬಿಟ್ಟೆ. ಅಕ್ಕನ ಮದುವೆಗೋಸ್ಕರ, ತಪ್ಪು ಮಾಡದೇ ಇರೋ ವೇದಾಂತ್ ಮಾನ ಕಾಪಾಡೋದಕ್ಕೋಸ್ಕರ ನೀನು ಹೀಗೆಲ್ಲ ಮಾಡಿದೆ ಅಂತ ನನಗೀಗ ಅರ್ಥ ಆಗ್ತದೆ ಕಣೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡೆ. ದೊಡ್ಡ ವ್ಯಕ್ತಿ ಅಂತ ಬೀಗೋದಕ್ಕಿಂತ ಅಗತ್ಯ ಬಿದ್ದಾಗ ಬಗ್ಗೋದೇ ನಿಜವಾದ ದೊಡ್ಡತನ ಅಂತ ಪ್ರೂವ್ ಮಾಡಿಬಿಟ್ರಿ ವೇದಾಂತ್. ಯು ಆರ್ ಗ್ರೇಟ್. ನನಗೋಸ್ಕರ ಏನು ಬೇಕಿದ್ರೂ ಮಾಡ್ತೀಯಲ್ಲೇ ಅಮ್ಮ. ನೀನೇ ನನ್ನ ಅಕ್ಕ ಕಣೆ. ವೇದಾಂತ್ ಬಾಬಾ, ನೀವು ಜೆಂಟಲ್ಮನ್ ಅಂತ ಗೊತ್ತಿತ್ತು, ಆದ್ರೀಗ ಅದಕ್ಕಿಂತ ಗ್ರೇಟ್ ಆಗಿಬಿಟ್ರಿ. ನೀನು ಮಾಡಿರೋ ಕೆಲಸದಿಂದ ವೇದಾಂತ್ ಅಮೂಲ್ಯ ಮರ್ಯಾದೆ ಇವತ್ತು ಬೀದಿಗೆ ಬಂದಿದೆ. ನಿನ್ನ ತಪ್ಪಿಂದಾಗಿ ಅವ್ರು ಅನುಭವಿಸ್ತಾ ಇದ್ದಾರೆ ಕಣೆ. ಅಮ್ಮ ಪ್ಲೀಸ್ ಒಂದು ಮಾತು ಕೇಳು. ಈಗಾಗಲೇ ಸಾಕಷ್ಟು ಕೇಳ್ಬಿಟ್ಟಿದ್ದೀನಿ, ಇನ್ನು ಸಾಧ್ಯ ಇಲ್ಲ. ಈಗ ನೀನು ಹೋಗಿ ನಾನೇ ತಪ್ಪು ಮಾಡಿದ್ದೀನಿ ಅಂತ ಎಲ್ಲರ ಹತ್ರನೂ ಹೇಳಿ ಕ್ಷಮೆ ಕೇಳಿ ಸರಿ ಮಾಡದೆ ಹೋದ್ರೆ ನಾನೇ ಹೋಗ್ತೀನಿ. ಅಮ್ಮ 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 ಪ್ಲೀಸ್ ಅಮ್ಮ, ನಿನ್ನ ಕೈ ಮುಗಿತೀನಮ್ಮ. ನನ್ನ ಮೇಲೆ ಆಣೆ ಅಂದಿದ್ದೀನಿ.
ಪ್ಲೀಸ್ ಸರಿ ಅಮ್ಮ 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 ಪ್ಲೀಸ್ ಅಮ್ಮ 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 ದೊಡ್ಡಮ್ಮ ಬನ್ನಿ, ಅಲ್ಲೆಲ್ಲ ಒಂದು ಹಂತಕ್ಕೆ ಸರಿ ಹೋಯ್ತು. ಅಲ್ಲ, ಈ ಮೀನಾಕ್ಷಿ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ? 2 ದಿವಸದಿಂದ ನಾನು ನೋಡ್ತಾ ಇದ್ದೀನಿ. ಲುಕ್ ಕೊಟ್ರೆ ವಾಪಸ್ ಲುಕ್ ಕೊಡ್ತಾ ಇಲ್ಲ. ರಾತ್ರಿ ಊಟ ಆದ್ಮೇಲೆ ಟೆರೆಸ್ ಮೇಲೆ ಬರ್ತಾ ಇದ್ಲು, ಇವಾಗ ಅದು ಮಾಡ್ತಾ ಇಲ್ಲ. ಲಾಸ್ಟ್ ಟೈಮು ಪಿಕ್ಚರ್ಗೆ ಹೋದಾಗ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಎಡ್ಬಿಡಂಗಿ ರೆಡಿಯಾಗಿ ಹೋಗ್ಬಿಟ್ಟಿದ್ದೆ. ಅದಕ್ಕೇನಾದ್ರೂ ಈ ನನ್ನ ಮಗ ಗಲೀಜು ಅಂತ ಬೇಜಾರು ಮಾಡ್ಕೊಂಡು ಬಿಟ್ಬಿಟ್ಲಾ? ಈ ಮೀನಾಕ್ಷಿ ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ ಅನ್ನೋ ಸೀಕ್ರೆಟ್ನ ತಿಳ್ಕೊಳ್ಳೇಬೇಕು. ವೇದಾಂತ್, ರಿಯಲಿ ಸಾರಿ, ಇಷ್ಟೆಲ್ಲ ನಡೆದೋಯ್ತು. ನೋ ಸಾರ್ಥಕ್, ಸಾರಿ ನಾನು ಕೇಳಬೇಕು. ನಿಮ್ಮ ಮನೇಲಿ ಏನೇನೋ ನಡೆದೋಯ್ತು, ಅದು ನನ್ನಿಂದ. ನಾನು ಏನೋ ಅಂದ್ಕೊಂಡು ಬಂದೆ, ಬಟ್ ಇಲ್ಲಿ ಆಗಿದ್ದೆ ಬೇರೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಇಲ್ಲ ಸಾರ್ಥಕ್, ಅಟ್ಲೀಸ್ಟ್ ಕನ್ಫ್ಯೂಷನ್ಸ್ಗಳು ಉಳ್ಕೊಳ್ಳಿಲ್ಲ ಅನ್ನೋದೇ ಸಮಾಧಾನ. ಅಣ್ಣ, ನೀನು ಆದಷ್ಟು ಬೇಗ ಫ್ರೀ ಆಗು. ನಿನ್ನ ಹತ್ರ ತುಂಬ ಮಾತಾಡೋಕ್ಕಿದೆ. ಡೋಂಟ್ ಫೀಲ್ ಬ್ಯಾಡ್ ಆದ್ಯಾ, ಶ್ಯೂರ್ ಮಾತಾಡೋಣ. ಆಯ್ ಓಕೆನಾ? ಐ ಆಮ್ ಓಕೆ. ಅಮೂಲ್ಯ ಓಕೆ ಇದ್ದಾಳ, ಹೋಗಿ ನೋಡಿ. ಏನು? ಹೌದಾ? ಓ ಮೈ ಗಾಡ್, ಇಷ್ಟೆಲ್ಲ ನಡೀತಾ? ಆರ್ತಿ ಅವರೇ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ? ಆರ್ತಿ ಜೊತೆ ಮಾತಾಡ್ತಿದ್ಯಾ? ಅದು ಹಾಂ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಅಂಥದ್ದೇನು ವಿಷಯ ಮದರ್ ಇಂಡಿಯಾ? ವೇದಾಂತ್ ಯಾವಾಗಲೂ ಫೋನಲ್ಲಿ ಇರ್ತಾನೆ. ಏನೋ ನಡೀತಿರ್ಬೇಕು ಅಂತ ನಿಮ್ಮಪ್ಪ ನನ್ನ ತಲೆಗೆ ಹುಳ ಬಿಟ್ಟಿದ್ದಾರೆ. ಅದಕ್ಕೇನು ಮದರ್ ಇಂಡಿಯಾ? ನಿನಗೇನಾದರೂ ಗೊತ್ತಾ?
ಅವನಿಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾಳ? ಹುಡುಗಿ ಕಂಪ್ಲೇಂಟಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಪಕ್ಕ ನಿಮ್ಗೇನೋ ಆಗಿರೋದು ನಿಜಾನೇ ಮದರ್ ಇಂಡಿಯಾ? ಎರಡನೇ ಸಲ ನಿಮಗೆ ಇಂಥ ಡೌಟ್ ಬರ್ತಿರೋದು. ಆಡು ಮುಟ್ಟದ ಸೊಪ್ಪು ಅಂತ ಏನಾರು ಇದ್ರೆ ಅದು ನಮ್ಮ ಅಗ್ರಜಾನೇ. ಅಲ್ಲ ನಿಮ್ಗೆ ಯಾಕಿಂತ ಡೌಟು ಅಂತೀನಿ ನಾನು. ಅವನು ಹುಡುಗಿರ್ನ ನಾರ್ಮಲ್ ಆಗೇ ಫ್ರೆಂಡ್ ಮಾಡ್ಕೊಳ್ಳಲ್ಲ, ಅಂಥದ್ರಲ್ಲಿ ಗರ್ಲ್ ಫ್ರೆಂಡ್. ಸೋ ಫನಿ, ನೀವೊಳ್ಳೆ. ಹಬ್ಬ ಅಂತೂ ಕೊನೆಗೂ ಮೀನಾಕ್ಷಿ ನರನ್ನ ಮಾತಾಡ್ಸೇ ಬಿಟ್ಲು. ನಮ್ಮ ಸೀನಿಯರ್ ಬಾಸ್ ಜೊತೆ ಸೇರಿ ಎಂಥ ಮೂರ್ಖ ಆಗ್ಬಿಟ್ಟಿದ್ದೀನಿ ಅಂದರೆ ನಾನು. ಅಲ್ಲ, ಫಸ್ಟ್ ಟೈಮು ಒಂದು ಹುಡುಗಿನ ಸಿನಿಮಾ ಕರ್ಕೊಂಡೋಗ್ಬೇಕಾದ್ರೆ ಎಂಥ ಸಿನಿಮಾ ಕರ್ಕೊಂಡೋಗ್ಬೇಕು? ಹೋಗಿ ದೆವ್ವದ ಸಿನಿಮಾ ಕರ್ಕೊಂಡೋಗಿದ್ಯಲ್ಲೋ ಕಾಂತ. ಅಲ್ಲೇ ಫಸ್ಟ್ ಟೈಮ್ ಕರ್ಕೊಂಡೋಗ್ಬೇಕಾದ್ರೆ ರೊಮ್ಯಾಂಟಿಕ್ ಸಿನಿಮಾ ಕರ್ಕೊಂಡೋಗ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಲ್ಲೋ ನಿನಗೆ? ಫಸ್ಟ್ ಆಫ್ ಆಲ್ ಇದೆಲ್ಲ ಆಗಿರೋದು ನಮ್ಮ ಸೀನಿಯರ್ ಬಾಸಿಂದನೇ. ದೇವ್ರೇ, ನಮ್ಮ ಸೀನಿಯರ್ ಬಾಸ್ಗೆ ಆದಷ್ಟು ಬೇಗ ಲವ್ ಆಗಂಗೆ ಮಾಡಪ್ಪ. ಒಬ್ಬನ ಜೊತೆ ಫುಲ್ ನೈಟ್ ಕಳ್ದಿರೋ ನೀನು ಇನ್ನೊಬ್ಬನ ಜೊತೆ ಆರಾಮ್ಸೆ ಮದ್ವೆ ಒಪ್ಕೊಬಿಟ್ಟಿಯಲ್ಲ, ನಾಚಿಕೆ ಆಗ್ಬೇಕು ನಿನ್ನಂತವ್ಗೆ. ತಪ್ಪು ಏನೇ ಆಗಿದ್ರು ಅದು ನನ್ನಿಂದ. ನೀವೇನೇ ಶಿಕ್ಷೆ ಕೊಡೋದಾದ್ರು ನನಗೆ ಕೊಡಿ. ಇದರಲ್ಲಿ ಅಮೂಲ್ಯದ ಯಾವ ತಪ್ಪು ಇಲ್ಲ. ದಯವಿಟ್ಟು ಅವಳ ಮೇಲೆ ಕೈ ಮಾಡಬೇಡಿ. ಅಮ್ಮು, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಮುಚ್ಚಿಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ನಾನೆಲ್ಲನೂ ಹೇಳಬೇಕು ಅಂತಲೇ ಇದ್ದೆ. ನೀನೇನು ಮಾತಾಡಬೇಡಕ್ಕಂತ. ತಪ್ಪು ನಮ್ಮಲ್ಲೂ ಇದೆ. ಒಂದು ಕ್ಷಣ ನೀನು ನಮ್ಮ ಮಗಳು ಅನ್ನೋದನ್ನೇ ಮರೆತುಬಿಟ್ಟು ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ವಿ. ನೀನು ನಮ್ಮನ್ನು ಕ್ಷಮಿಸ್ಬೇಕು. ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಮ್ಮ. ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಮಾಡ್ತಿದ್ರಲ್ವಾ? ನಾನು ನಿನ್ನ ಮೇಲಲ್ಲ, ನನ್ನ ಮೇಲೆ ನಾನೇ ಅನುಮಾನ ಪಟ್ಕೊಂಡ್ಬಿಟ್ಟೆ. ನೀನು ನನ್ನ ಮಗಳು, ನಾನು ಸಂಸ್ಕಾರ ಕೊಟ್ಟು ಬೆಳೆಸಿದ ಮಗಳು. ನೀನು ಇಡೀ ರಾತ್ರಿ ಅವನ ಜೊತೆಲಿದ್ರು ನೀನು ಸರಿಯಾಗಿರ್ತೀಯ ಅಂತ ನಾನು ಅನ್ಕೋಬೇಕಾಗಿತ್ತು. ನೀನು ಯಾವತ್ತೂ ನಂಬಿಕೆ ಕಳ್ಕೊಳ್ಳೋಳಲ್ಲ ಅಂತ ಧೈರ್ಯ ತಂದ್ಕೊಡೋದು ಬಿಟ್ಟು ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ಯಾಕಮ್ಮ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತೀಯ? ಅಮ್ಮ ಹೊಡೆದ್ರೆ ಬೇಜಾರು ಮಾಡ್ಕೊಳ್ತಾಳ ಮಗಳು. ವಿಷಯ ಬರೀ ಹೊಡೆಯೋದ್ರ ಬಗ್ಗೆ ಅಲ್ಲ ಅಮ್ಮ. ಮಕ್ಕಳನ್ನ ತಿದ್ದೋವಾಗ ಮೊದಲು ಬುದ್ಧಿ ಹೇಳಬೇಕು, ಆಮೇಲೆ ಬೈಬೇಕು. ಅದಕ್ಕೂ ಕೇಳಲಿಲ್ಲ ಅಂದರೆ ಎಲ್ಲರ ಮುಂದೆ 4 ಬಾರಿಸ್ತೀನಿ ಅಂತ ಬುದ್ಧಿ ಹೇಳಬೇಕು. ಆಗಲೂ ಬಗ್ಲಿಲ್ಲ ಅಂದರೆ ಎಲ್ಲರ ಮುಂದೆ ಶಿಕ್ಷೆ ಕೊಟ್ಟು ತಪ್ಪನ್ನು ಅರಿವಾಗೋ ಹಾಗೆ ತಿಳುವಳಿಕೆ ಹೇಳಬೇಕು. ಆದರೆ ನೀನು ಅದು ಯಾವುದಕ್ಕೂ ಆಸ್ಪದನೆ ಕೊಡಲಿಲ್ಲ. ಬರೀ ಬಾಯಿ ಮಾತಲ್ಲೇ ಕೇಳಿಕೊಂಡು ಬೆಳೆದ್ಬಿಟ್ಟೆ. ಹಾಗಿರುವಾಗ ಎಲ್ಲರ ಮುಂದೆ ತಪ್ಪಿಲ್ಲ ಅಂತ ಗೊತ್ತಿದ್ರು ನಿನ್ನ ಮೇಲೆ ಕೈ ಮಾಡಬೇಕಾಗಿ ಬಂತಲ್ಲ ಅಂತ ಇವಳಿಗೆ ಹಿಂಸೆ ಆಗ್ತಾಯಿದೆ ಪುಟ್ಟ.
ನಾವೀಗಲೇ ಸತ್ರು ಪರವಾಗಿಲ್ಲ, ಆದರೆ ಸಾಯೋವಾಗ ನಾವು ಬದುಕಿರುವಷ್ಟು ದಿನ ಮರ್ಯಾದೆಯಿಂದ ಬದುಕಿದ್ವಿ ಅನ್ನೋ ಸಮಾಧಾನದಿಂದ ಇರಬೇಕು ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಲ್ವ. ಎಲ್ಲಿ ಮರ್ಯಾದೆ ಹೋಗೋ ಕೆಲಸ ನಿನ್ನಿಂದ ಆಗಿತ್ತೇನೋ ಅಂತ ಭಯದಿಂದ ನಾನು ನಿನ್ನ ಹೊಡೆದ್ಬಿಟ್ಟೆ ಕಂದ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಖಾತ್ರಿ ಆಯ್ತಲ್ವ, ಅದಕ್ಕಿಂತ ನಂಗೆ ಇನ್ನೇನು ಬೇಕು? ನೀವಿಬ್ಬರು ಹಿಂಗೆ ಫೀಲ್ ಆಗೋದು ಬಿಟ್ಟು ನಂಗೊಂದು ಮಿಠಾಯಿ ಕೊಡಿ. ಲೈಟ್ ಹಾಸು ವಿಕ್ರಾಂತ್, ತಲೆನೋವ್ತಿದೆ. ತಲೆನೋವು ಅಂತ ಹಿಂಗೆ ಕೂತಿದ್ಯಲ್ಲ ಅಗ್ರಜ. ನಾನು ಆರ್ತಿಯವ್ರಿಗೆ ಕಾಲ್ ಮಾಡಿದೆ. ಎವ್ರಿಥಿಂಗ್ಸ್ ಫೈನ್ ನಾವು, ಡೋಂಟ್ ವರಿ. ಅಗ್ರಜ, ಆಫೀಸಿಂದ ಸೀದಾ ನೀನು ಅವ್ರ ಮನೆಗೆ ಏನಕ್ಕೆ ಹೋದೆ? ಕೆಲವೊಂದು ಪ್ರಶ್ನೆಗಳನ್ನ ಹಾಗೆ ಬಿಟ್ಬಿಡ್ಬೇಕು ವಿಕ್ರಾಂತ್, ಉತ್ತರ ಹುಡ್ಕೋದಕ್ಕೆ ಹೋಗ್ಬಾರ್ದು. ಈಗಾಗಲೇ ನನ್ನ ಮದುವೆ ಅಂತ ನೀನು ಸಾಕಷ್ಟು ನೋಡ್ಬಿಟ್ಟಿದ್ಯಾ, ಅನುಭವಿಸ್ಬಿಟ್ಟಿದ್ಯಾ. ಅರಿ ಓಕೆ? ಇದೆಲ್ಲ ನೀನು ಅಗ್ರಜನ ಶೇಕ್ ಮಾಡುತ್ತೆ ಅಂತ ನಿಂಗೆ ಅನ್ಸುತ್ತಾ ವಿಕ್ರಾಂತ್? ಗೊತ್ತು ಅಗ್ರಜ, ಚಾನ್ಸೇ ಇಲ್ಲ. ಯು ಆರ್ ರಾಕ್ ಸ್ಟಡಿ. ನನ್ನ ಅಗ್ರಜ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ವಿಲ್ ನೆವರ್ ಲೆಟ್ ಹಿಮ್ ಡೌನ್. ಹಲೋ, ನಿದ್ದೆ ಮಾಡ್ತಾ ಇದ್ದ? ಇಷ್ಟೊತ್ತಲ್ಲಿ ಇನ್ನೇನು ಡ್ಯಾನ್ಸ್ ಮಾಡ್ತಿರ್ತಾರ? ಐಮ್ ಸಾರಿ, ನನ್ನಿಂದಾಗಿ ನೀನು ತುಂಬ ಅನುಭವಿಸೋ ಹಾಗಾಯಿತು. ಥ್ಯಾಂಕ್ ಯು. ಯಾಕೆ? ನಾನು ಕಷ್ಟದಲ್ಲಿದ್ದಾಗ ನೀ ನನ್ನ ಬೆಂಬಲಕ್ಕೆ ನಿಲ್ತೀಯಲ್ಲ, ಅದಕ್ಕೆ. ನಿನ್ನ ಜಾಗದಲ್ಲಿ ಯಾರು ಇದ್ದಿದ್ರು ಮೇ ಬಿ ನಾನು ಅದನ್ನೇ ಮಾಡ್ತೀನಿ. ಎಂಥದ್ದು ಇಲ್ಲ ಮಣ್ಣು, ನಿಮಗೆ ನನ್ನ ಮೇಲೆ ಲೈಟಾಗಿ ಒಂಥರ ಅಂತ ಗೊತ್ತು. ಅದಕ್ಕೆ ನೀನು ನನಗೆ ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತೀಯ. ಇಲ್ಲ ಅಂದರೆ ನೀನು ಯಾಕೆ ನಮ್ಮ ಮನೆ ಹತ್ರ ಬಂದು ಅದು ಹೊರಗಡೆ ನಿಂತು ವೆಯ್ಟ್ ಮಾಡ್ತಿದ್ದೆ? ಅಂದರೆ